ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬುಜ್ಜಿ ಎದ್ದು ಬೆಳಗ್ಗೆ ಹಣ್ಣು ಕೊಟ್ಟಿದ್ದೆ, ಕಿವಿ ಫ್ರೂಟ್ ತಿಂತಾ ಇದ್ದ. ನಾನು ಈ ಫ್ರೂಟ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಲೇನು ಕೊಡೋದು ಬೇಡ ಅಂದ್ಬಿಟ್ಟು ಇದನ್ನೇ ಕೊಟ್ಟಿದ್ದೆ, ತಿನ್ಕೋತಾ ಇದೆ ಕೂತ್ಕೊಂಡು. ಅವ್ನು ತಿನ್ನೋದು ನೋಡಿ ರಿಯಾಕ್ಷನ್ ಹೆಂಗಿದೆ ಅಂತ. ಟಿಫನ್ ಇನ್ನೂ ಏನು ಮಾಡಿರಲಿಲ್ಲ, ಸೊ ಇವಾಗ ಟಿಫನ್ ಮಾಡಬೇಕು. ಪನ್ನೀರು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡು 2-3 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಪಾಲಕ್ ವಿತ್ ಪನ್ನೀರ್ ಹಾಕಿ ರೈಸ್ ಮಾಡ್ತಾರೆ, ಬಟ್ ನಾನು ಇವತ್ತು ಪಾಲಕ್ ತೊಗೊಂಡಿಲ್ಲ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಇದರಿಂದ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಪಲಾವ್ ಐಟಮ್ಸ್ ತೊಗೋತಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು ಮತ್ತು ಕಸ್ತೂರಿ ಮೇಥಿ ಯೂಸ್ ಮಾಡ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ 1 ಅಥವಾ 2 ಹಚ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಒಟ್ಟಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಅವಾಗ ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ 1 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಆಮೇಲೆ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೆಂತ್ಯ ಸೊಪ್ಪು ಮತ್ತು ಪನ್ನೀರ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ, ಬಟ್ ಅದೇನೋ ಅಷ್ಟು ಅವಶ್ಯಕತೆ ಇಲ್ಲ, ಇದರಲ್ಲೇ ಫ್ರೈ ಆಗುತ್ತೆ ಅದು. ಸೊ ಹಂಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ನಾನು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಪನ್ನೀರೆಲ್ಲ ಫ್ರೈ ಆಗೋ ಥರ. ಅದಾದಮೇಲೆ 1 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಬೇರೆ ಯಾವ ಮಸಾಲನ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ನಾನು. ಜಸ್ಟ್ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅಕ್ಕಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1-1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಆಲ್ರೆಡಿ ನೆನೆಸಿಟ್ಟಿದ್ದೀನಿ ನಾನು ವಾಶ್ ಮಾಡಿಬಿಟ್ಟು. ಸೊ ಹಂಗಾಗಿ ಅದನ್ನು ನೀರು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಪನ್ನೀರೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋತಿದೆ. ಈ ಟೈಮಲ್ಲಿ ಅಕ್ಕಿ ಹಾಕೋತಾ ಇದ್ದೀನಿ ನಾನು. ಮೊಸರು ಕೂಡ ಇದ್ದರೆ ಯೂಸ್ ಮಾಡ್ಬೋದು, ಬಟ್ ಮೊಸರು ಇರಲಿಲ್ಲ ಅಂತ ನಾನು ಏನು ಮೊಸರು ಹಾಕ್ಕೊಂಡಿಲ್ಲ ಇಲ್ಲಿ. ನಿಮ್ಗೆ ಬೇಕನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಫ್ಲೇವರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ರೈಸ್ ಕೂಡ ಚೆನ್ನಾಗಾಗುತ್ತೆ ಮೊಸರು ಹಾಕೋದ್ರಿಂದ. ಈ ಟೈಮಲ್ಲಿ ಏನಾದರೂ ಸಾಲ್ಟ್ ಕಮ್ಮಿ ಇದ್ದರೆ ಸಾಲ್ಟ್ ಹಾಕ್ಕೋಬೋದು. ಇಲ್ಲಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 1 ವಿಷಲ್ ಹೊಡೆಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ಈಗ ಮೆಂತ್ಯ ಪನ್ನೀರ್ ಪಲಾವ್ ರೆಡಿ ಆಗಿದೆ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡ್ತಾ ಬಂದು ನೀವು ಎಷ್ಟು ಚೆನ್ನಾಗಾಗಿದೆ ರೈಸ್ ಎಲ್ಲ ಅಂತ. ಅಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟು ಮಾಡೋದ್ರಿಂದ ರೈಸ್ ಹಿಂಗೆ ಉಡುಡಿಯಾಗುತ್ತೆ. ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ಪಾಪು ಮತ್ತು ತುಂಬ ಇಷ್ಟ ಆಯಿತು. ಯಾಕೆಂದರೆ ಖಾರ ಇನ್ನೂ ಜಾಸ್ತಿ ಹಾಕಿರಲಿಲ್ಲಲ್ಲ, ಸೊ ಹಂಗಾಗಿ ಅವನು ತಿನ್ಕೊಂಡ ಚೆನ್ನಾಗಿ. ಆಲ್ಮೋಸ್ಟ್ ಎಲ್ಲರೂ ಪಾಲಕ್ ಪನ್ನೀರ್ ಯೂಸ್ ಮಾಡಿಬಿಟ್ಟು ಈ ಥರ ಬಾತೆಲ್ಲ ಮಾಡ್ತಾರೆ, ಬಟ್ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಪಾಪಗೆ ಊಟ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಅಲ್ಲೂ ಬಾಳೆಹಣ್ಣು ಮತ್ತು ಹೂವು ತರೋಣ ಪೂಜೆಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ತೊಗೊಬರ್ತಾಯಿದ್ರೆ ನೋಡಿ ಅವ್ನು ಹೆಂಗೆ ವಾಕ್ ಮಾಡ್ಕೊಬರ್ತಾವನೆ ಅಂತ. ಎತ್ಕೊಳ್ತೀನಿ ಅಂದರೆ ಇಲ್ಲ ಎಲ್ಲೋ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬರ್ತಾನೆ ಇಲ್ಲ ನನ್ನ ಹತ್ರ, ಅವನೇ ಓಡ್ತಾವನೆ. ಸೊ ಮನೆಗೆ ಬಂದ್ವಿ. ಅವ್ನಿಗೆ ನೋಡಿ ವೀಡಿಯೋ ಮಾಡ್ತಾಯಿದ್ರೆ ಅವ್ನಿಗೆ ವೀಡಿಯೋ ಮಾಡಬಾರ್ದಂತೆ, ಎದುರಿಸ್ತಾ ಇರ್ತೀನಿ, ನೀನು ಮಾಡೋದೆಲ್ಲ ವೀಡಿಯೋ ಮಾಡಿಟ್ಟಿರ್ತೀನಿ ತಡಿ, ದೊಡ್ಡನಾದ್ಮೇಲೆ ಮಾಡ್ತೀನಿ ಅಂದರೆ ನೋಡಿ ಹೆಂಗೆ ಆಡ್ತಾವನೆ ಅಂತ. ಚಿನ್ನಿ ಏನೋ ಯಜಮಾನ, ಏನೋ ಸಮಾಚಾರ ನಿಂದು? ಹಾಂ, ರೌಡಿಸಮ್ ಮಾಡ್ತೀಯ? ರೌಡಿಸಮ್ಮು ಚಿನ್ನಿ ರೌಡಿಸಮ್ ಮಾಡಲ್ವ ಮನೆ ನೀನು? ಹಾಂ, ರೌಡಿಸಮ್ ಮಾಡ್ತೀಯಾ? ಮೊಬೈಲ್ ಕೊಟ್ಟಿಲ್ಲ ಅಂದ್ಬಿಟ್ಟು ಬಿದ್ದು ಅಳ್ತಾ ಇದ್ದ ಕೆಳಗಡೆ ಮಲ್ಕೊಂಡು. ನಾವು ಅಳ್ತಾ ಇದ್ರೆ ಅವನು ಅಳೋದು, ನಾವು ನಕ್ಕರೆ ಅವನು ನಗೋದು. ನೋಡಿನ ನಾವು ಏನು ಮಾಡ್ತೀವಿ ಅದು ಮಾಡ್ತಾ ಇದ್ದ. ಮತ್ತು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಾಗಿಲಿಗೆ ಹೂವು ಇಟ್ಟಿದ್ರೆ ಹೂವನ್ನೆಲ್ಲ ತೊಗೊಂಡು ಕೊಡ್ತಾನೆ ನೋಡಿ. ಏನಮ್ಮ ಕೊಡು. ಈಗ ನನಗೆ ಆಲ್ರೆಡಿ ಬೋರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅವ್ನ ಫ್ರೆಂಡ್ಸ್ನ ಕರಿತಿದ್ದಾರೆ, ಹೋಗಿದ್ದಾರೆ ಬಾರ ಅಂದ್ರೂ ಕೇಳ್ದಿರಾ ಹೋಗ್ಬಿಟ್ಟು ಅವನ್ನ ಕರಿತಿದ್ದಾನೆ. ನೋಡಿ ಹೆಂಗೆ ಕರಿತಿದ್ದಾನೆ ಅಂತ.
ಸರ್ ಇನ್ನೂ ಸ್ಕೂಲಿಂದ ಬಂದಿಲ್ಲ ಬಾ ಮಗನೇ ಅಂದರೆ ಒಳಗಡೆ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ತಾವನು ಹೂವು ಹಿಡ್ಕೊಂಡು. ಅವ್ನಿಗೆ ಎಷ್ಟು ಆಟ ಸಾಮಾನ್ಸ್ ಎಲ್ಲ ಇದ್ರೂ ಅವ್ನಿಗೆ ಅಡುಗೆ ಮನೆ ಐಟಮ್ಸು ರಿಮೋಟು ಮೊಬೈಲು ಅದೇ ಇಷ್ಟ ಅನಿಸುತ್ತೆ. ಇವಾಗ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಸೊ ಅವನು ಬಂದು ಕುತ್ಕೊಂಡು ಕೈ ಮುಗಿ ಅಂದರೆ ಕಾಪಾಡಪ್ಪ ದೇವ್ರೇ ಜೀ ಚಿನ್ನ ಹೆಂಗೆ ಕೈ ಮುಗಿಯೋದು ಬೇಡ್ಕೋ ದೇವ್ರನ್ನ. ಹೇಳಿದೆಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾನೋ ಹೇಳಿದ ಮಾತು. ಸೊ ನಮಸ್ಕಾರ ಮಾಡೋದು ನೋಡಿ ತುಂಬ ಖುಷಿ ಆಗ್ತಿತ್ತು ನಮಗಂತೂ. ಓಕೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.